ಜನಪ್ರಿಯ ಘೋಷಣೆಗಳಿಂದ ದೂರ, ವಿಕಸಿತ್ ಭಾರತದ ಗುರಿ. ಇದು ನಿರ್ಮಲಾ ಪಠಿಸಿದ ಮಂತ್ರ. ಐತಿಹಾಸಿಕ ದಾಖಲೆಯ ಬಜೆಟ್ ಮಂಡಿಸಿದಂಥ ನಿರ್ಮಲಾ ವಿತ್ತೀಯ ಶಿಸ್ತು ಕಾಯ್ದುಕೊಂಡ ದೂರದೃಷ್ಟಿಯ ಬಜೆಟ್ನ ಮುಂದಿಟ್ಟಿದ್ದಾರೆ. ಹೂಡಿಕೆ, ಉದ್ಯೋಗ, ಉತ್ಪಾದನೆಗೆ ಬಜೆಟ್ನಲ್ಲಿ ಹೆಚ್ಚು ಒತ್ತು ನೀಡಲಾಗಿದೆ. ಪ್ರಧಾನಿ ಮೋದಿ ಸರ್ಕಾರ ಭರ್ಜರಿ ಕೊಡುಗೆ 3 ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿದೆ. ಮೂಲಸೌಕರ್ಯ, ಸೇನಾ ಉನ್ನತೀಕರಣಕ್ಕೆ ಹೆಚ್ಚು ಒತ್ತನ್ನು ನೀಡಿದೆ. ರಸಗೊಬ್ಬರ ಸಬ್ಸಿಡಿ ಜೊತೆಗೆ ಕೃಷಿಯ ನೆಮ್ಮದಿಯನ್ನ ಕದಡಿಸಿದೆ. ಹೈನುಗಾರಿಕೆ, ಗ್ರಾಮೋದ್ಯೋಗಕ್ಕೆ ಉತ್ತೇಜನ ಸಿಕ್ಕಿದೆ. ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಭರಪೂರ ಕೊಡುಗೆ ದಕ್ಕಿದೆ. ಈ ಬಾರಿಯೂ ಕರ್ನಾಟಕಕ್ಕೆ ಚೊಂಬೇಶ್ವರ ಸಿಕ್ಕಿದ್ದು 3 ಮತ್ತೊಂದು ಅಷ್ಟೇ. ಹೈಸ್ಪೀಡ್ ಕೊಟ್ಟು ಮೆಟ್ರೋ, ಸಬರ್ಬನ್ ಬಗ್ಗೆ ತುಟಿ ಬಿಚ್ಚಿಲ್ಲ. ಜಿಎಸ್ಟಿ ಪರಿಹಾರ ಬಾಕಿ ಹಾಗೇ ಉಳಿಯಿತು. ಕಾಂಗ್ರೆಸ್ ಇದನ್ನ ನಿರಾಶಾದಾಯಕ ಅಂತ ಕರೆದ್ರೆ, ಬಿಜೆಪಿ ಕೇಂದ್ರದ ಮೇಲೆ ಭಕ್ತಿಯನ್ನ ಪ್ರಕಟಿಸಿದೆ. ತೈಲ ದರದ ಬಗ್ಗೆ ಬಾಯ್ಬಿಡದ ಬಜೆಟ್ ಆದಾಯ ತೆರಿಗೆ ಸ್ಲ್ಯಾಬ್ಗಳನ್ನ ಹಾಗೆ ಉಳಿಸಿ ಜನಸಾಮಾನ್ಯರಿಗೆ ನಿರಾಸೆ ತಂದಿದೆ. ದಿಢೀರ್ ಕುಸಿದಂತಹ ಷೇರುಪೇಟೆ 9 ಲಕ್ಷ ಕೋಟಿ ರೂಪಾಯಿ ನಷ್ಟಕ್ಕೆ ತೂಗಿದೆ. ಚಿನ್ನ ಬೆಳ್ಳಿಯಂತೂ ಭೂಮಿಗಿಳಿದಿದೆ. ಸಿಗರೇಟ್ ಬಿಟ್ಟು ಬೀಡಿಗೆ ಕಿಡಿ ಹತ್ತಿಸಿಕೊಳ್ಳಬಹುದು. ಅತ್ತ ಮದ್ಯಪ್ರಿಯರಿಗೆ ಕಿಕ್ ಹೊಡೆದಿದೆ. ಆತ್ಮಹತ್ಯೆಗೆ ಶರಣಾದಂತಹ ಸಿಜೆ ರಾಯ್ ಅಂತ್ಯ ಸಂಸ್ಕಾರ ನಡೆಯಿತು. ರೋಲ್ಸ್ ರಾಯ್ ಕಾರ್ಗಳನ್ನ ಅಂತಿಮ ಮೆರವಣಿಗೆಯಲ್ಲಿ ಓನರ್ಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ವು. ಸಿಜೆ ರಾಯ್ ಡೆತ್ ನೋಟ್ನಲ್ಲಿ ಕುಟುಂಬಸ್ಥರಲ್ಲಿ ಕ್ಷಮೆ ಕೇಳಿದ್ದು ಅನುಮಾನವನ್ನ ಹುಟ್ಟಿಸಿದೆ. ಎಸ್ಐಟಿ ವರದಿ ಬಳಿಕ ಮುಂದಿನ ಕ್ರಮ ಅಂತ ಹೇಳಿ ಪರಂ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.